ಆಕ್ಸಿಡೆಂಟ್ಸನ್ನು ಒಂದು ರೀತಿ ಅರಗಿಸ್ಕೊಳ್ಬಹುದೇನೋ. ಆಕ್ಸಿಡೆಂಟ್ಸ್ ನಮ್ಮ ಕೈಯಲ್ಲಿರೋದಿಲ್ಲ ಅಪಘಾತಗಳಾದಾಗ. ಆದರೆ ದಿಢೀರ್ ಸಾವಿದೆಯಲ್ಲ, ಅದು ಎಲ್ರಿಗೂ ಒಂದು ದೊಡ್ಡ ಶಾಕ್. ಏನಾಗುತ್ತೆ ಸರ್, ಅಂದರೆ ಸಿನಿಮಾ ಮತ್ತು ಕಿರುತೆರೆ ಇದೆಯಲ್ಲ, ದಿಲೀಪ್ ರಾಜ್ ಅವ್ರನ್ನ ಉದಾಹರಣೆಯಾಗಿ ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ಕಿರುತೆರೆ ಮತ್ತು ಸಿನಿಮಾ ಒಬ್ವಿಯಸ್ಲಿ ಪ್ರೆಷರ್ ಇರುತ್ತೆ, ಅದರಲ್ಲಿ ಲಾಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಒಂದಷ್ಟು ನಿರೀಕ್ಷೆಗಳಿರುತ್ತೆ, ನಿರೀಕ್ಷೆ ಹುಸಿಯಾದಾಗ ಏಟುಗಳು ಬೀಳುತ್ತೆ. ಹೇಗೆ ಒಬ್ಬ ನಿರ್ಮಾಪಕನೋ ನಿರ್ದೇಶಕನೋ ಹೇಗಿರುತ್ತೆ ಅವ್ರ ಜೀವನ, ಹೇಗಿರುತ್ತೆ ಆ ಸ್ಟ್ರೆಸ್ ಲೆವೆಲ್ಲು? ಈಗ ಎಸ್ಪೆಷಲಿ ನಮ್ಮ ಕಿರುತೆರೆಯ ಉದ್ಯಮ ಮೊದಲಿನ ಹಾಗಿಲ್ಲ. ನಮ್ಮ ಈಗ ದಿಲೀಪ್ ರಾಜ್ ಹೋದ್ಮೇಲಂತೂ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅವರವರ ಅನುಕೂಲಕ್ಕೆ ಅದನ್ನು ಎತ್ತಿ ಹಿಡಿತಿದ್ದಾರೆ ವಿಷಯಗಳನ್ನು ಎಲ್ಲ. ಆದರೆ ಇದೆಲ್ಲವೂ ನಾವೇ ಮಾಡ್ಕೊಂಡಿದ್ದು, ಒಂದು ಸಿಸ್ಟಮ್ನ ನಾವೇ ಒಂದು ಜನ್ರೇಟ್ ಮಾಡ್ತೀವಿ ಓವರ್ ದ ಪೀರಿಯಡ್ ಆಫ್ ಟೈಮ್. ಯಾಕೆ ಇವಾಗ ಎಲ್ಲರೂ ಹೇಳ್ತಿರೋದು ಚಾನಲ್ಲು ಎಲ್ಲ ಹಿಡಿತಾನು ಇಟ್ಕೊಂಡಿದೆ, ಅದು ತುಂಬ ಪ್ರೆಷರ್ ಆಗ್ತಿದೆ ನಿರ್ಮಾಪಕರಿಗೆ ಅಂತ. ಯಾಕೆ ಹಿಡ್ಕೊಂಡಿದೆ ಚಾನಲ್ಲು? ಎಲ್ಲ ವಿಚಾರಕ್ಕೂ ಎಲ್ಲ ವಿಷಯಕ್ಕೂ ಹಿಡಿತ ಯಾಕೆ ಇಟ್ಕೊಂಡಿದೆ? ಕೊಟ್ಟ ಲಿಬರ್ಟಿಯನ್ನು ಇವರೆಲ್ಲ ಮಿಸ್ಯೂಸ್ ಮಾಡಿದರು ಅನ್ನೋ ಕಾರಣಕ್ಕೆ. ನಿರ್ಮಾಪಕರೆಲ್ಲ ಹೆಚ್ಚಿನ ಲಾಭ ಬಂದುಬಿಡಬೇಕು, ಹೆಚ್ಚು ದುಡ್ಡು ಬಾಚ್ಕೊಂಡ್ಬಿಡ್ಬೇಕು ಇದ್ದಾಗ ಅನ್ನೋ ಕಾರಣಕ್ಕೆ ಸಬ್ ಸ್ಟ್ಯಾಂಡರ್ಡ್ ಶೂಟಿಂಗ್ ಮಾಡೋದು, ಸಬ್ ಸ್ಟ್ಯಾಂಡರ್ಡ್ ಆಗಿ ಡೆಲಿವರ್ ಮಾಡೋದು ಪ್ರಾಡಕ್ಟ್ಗಳನ್ನು, ಈ ಥರದ್ದನ್ನೆಲ್ಲ ಮಾಡಿದಾಗ ಚಾನಲ್ನವರು ಹಿಡಿತಕ್ಕೆ ತೊಗೊಂಡ್ರು ಎಲ್ಲನೂ. ಸೊ ನೀವೇ ಮಾಡಿದ ತಪ್ಪದು, ಅಂದರೆ ನಿರ್ಮಾಪಕರು ತಾವೇ ಮಾಡಿದ ತಪ್ಪು. ಈಗ ಅದನ್ನು ದೂಷಿಸೋದಕ್ಕೆ ತಪ್ಪು. ಈಗ ಹೌದು, ಅವ್ರ ಹಿಡಿತದಲ್ಲೇ ಎಲ್ಲ ಇರೋದರಿಂದ ಒಳ್ಳೆಯದು ಕೂಡ ಆಗ್ತಾಯಿದೆ. ತಂತ್ರಜ್ಞರಿಗೆ, ಕಲಾವಿದರಿಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ. ಈ ಹಿಂದೆಲ್ಲ ನಾವು ಹಿಂದೆ ಮಾಡಿದಾಗ ಯಾವ ಕಿರುತೆರೆ ಸಿನಿಮಾಗಳಲ್ಲಿ ದುಡ್ಡು ಮೋಸ ಮಾಡ್ತಾರೆ ಅನ್ನೋದಿತ್ತು. ಟಿ ವಿನಲ್ಲಿ ಯಾವತ್ತೂ ಇರಲಿಲ್ಲ. 5ನೇ ತಾರೀಕು ಅಂದರೆ 5ನೇ ತಾರೀಕೇ ದುಡ್ಡು ಬರ್ತಾಯಿತ್ತು. ನಾವು ತಗೊಳ್ಳಿ ಬಿಡಲಿ ಚೆಕ್ ಬರೆದಿಟ್ಟಿರ್ತಿದ್ರು. ನಾವು ಅದನ್ನು ಮುಂದಿನ ಶೂಟಿಂಗಿಗೆ ಹೋದಾಗಲೇ ಕೊಡ್ತೀವಿ, ಪರವಾಗಿಲ್ಲ ಕೊಡಿ ಅಂತ ಹೇಳ್ತಿದ್ದೆ ಟೈಮ್ ಅದು. ಈಗ 7 ತಿಂಗಳು 8 ತಿಂಗಳು 10 ತಿಂಗಳಾದರೂ ದುಡ್ಡು ಕೊಡಲ್ಲ. ಆಮೇಲೆ ನಾವು ಕಲಾವಿದರು ತಂತ್ರಜ್ಞರೆಲ್ಲ ಪಾರ್ಟ್ನರ್ಸು ಪ್ರೊಡಕ್ಷನ್ಲಿ. ಲಾಸ್ ಆದರೆ ಮಾತ್ರ ನಮಗೆಲ್ಲರಿಗೂ ಕೈ ಎತ್ತಿರ್ತಾರೆ. ಲಾಭ ಹೆಚ್ಚು ಬಂದರೆ ನಮಗೇನು ಹೆಚ್ಚಿನ ದುಡ್ಡು ಕೊಡಲ್ಲ. ಸೊ ವಿ ಆರ್ ಪಾರ್ಟ್ನರ್ಸ್ ಇನ್ ಲಾಸಲ್ಲಿ ಮಾತ್ರ. ಈ ಥರದ್ದೆಲ್ಲ ಆಗಿ ತಾವೇ ತೋಡ್ಕೊಂಡು ಹಳ್ಳ. ಪ್ರೆಷರ್ ಇದೆ ಗೊತ್ತು, ಪ್ರೊಡಕ್ಷನ್ ತೊಗೊಂಡ್ರೆ ತುಂಬ ಪ್ರೆಷರು. ಚಾನಲ್ನವ್ರು ಪ್ರೊಡಕ್ಷನ್ ಕೊಡೋದ್ರ ಮತ್ತು ಈ ಥರ ಪ್ರೆಷರ್ ಕೊಡೋದ್ರಿಂದಾಗಿ ಹಿಂಗೆಲ್ಲ ಆಗ್ತಾಯಿದೆ ಅಂದರೆ ತೊಗೋಬೇಡಿ. ನೀವಲ್ದಿದ್ರೆ ಇನ್ನೊಬ್ರು ಯಾರೋ ತೊಗೋತಾರೆ. ನಾವು ಕಲಾವಿದರಿಗಾಗಿ ಒಳ್ಳೆಯದಕ್ಕಾಗಿ ಇದಕ್ಕಾಗಿ ಮಾಡ್ತಾಯಿದ್ದೀವಿ ಪ್ರೊಡಕ್ಷನ್ನು ಅಂದರೆ ಯಾರು ಮಾಡೋಕ್ಕೆ ಹೇಳಿದ್ರು ಅದನ್ನು? ಅದೆಲ್ಲವೂ ಸುಳ್ಳು ಮತ್ತು ಒಂದು ಚೀಪ್ ಗಿಮಿಕ್ ಅವೆಲ್ಲ. ಸೊ ಅದಲ್ಲ, ಇಟ್ ಈಸ್ ಒಂದು ಪ್ರೆಷರ್ ತುಂಬ ಇದೆ ಅಲ್ವಾ. 2ನೇ ಪ್ರೊಡಕ್ಷನ್ನು ಕೇಳ್ತೀರಿ, ಅದನ್ನು ತೊಗೋತೀರಿ, ಅದನ್ನು ನಿಭಾಯಿಸ್ತೀವಿ ಅಂತ ಹೋಗ್ತೀರಿ. ಲಾಭ ಅಂತೂ ಯಾವ ನಿರ್ಮಾಪಕನು ಬೀದಿಗೆ ಬಂದುಬಿಟ್ಟಿಲ್ಲ. ಆರೋಗ್ಯ ಏರುಪೇರು ವಿಪರೀತ ಆಗಿದೆ ಎಲ್ಲ ಇದ್ರ, ಅದು ಬಿಕಾಸ್ ಆಫ್ ದ ಸ್ಟ್ರೆಸ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಟ್. ನೀವೇ ಕೇಳಿ ತೊಗೋತಿರೋದು. ಮಾಡಬೇಡಿ ನಿರ್ಮಾಣ, ನೀವು ಆ್ಯಕ್ಟ್ ಮಾಡ್ಕೊಂಡಿರಿ, ನೀವು ಇನ್ನೊಂದು ಏನು ಮಾಡ್ತಿದ್ರು ಅದನ್ನು ಮಾಡ್ಕೊಂಡಿರಿ. ಇಲ್ಲ, ನಿಮ್ಗೆ ಒಂದು ಮಹತ್ವಾಕಾಂಕ್ಷೆ ಇದೆ, ಅದರ ಹಿಂದೆ ಹೋಗಿದ್ದೀರಿ, ಅದಾಗಬೇಕು ಇದಾಗಬೇಕು ಅಂತ ಮಾಡ್ತಿದ್ದೀರಿ, ಯು ಹ್ಯಾವ್ ಟು ಪೇ ಫಾರ್ ಇಟ್ ಅಷ್ಟೆ.